ಪೋಸ್ಟ್ಪಾರ್ಟಮ್ ಹಾರ್ಮೋನ್ಸ್ ಕ್ರೇಜಿನೆಸ್ ಬಗ್ಗೆ ಕೇಳಿದ್ದೆ. ಬಟ್ ನಮಸ್ಕಾರ ಎಲ್ಲರಿಗೂ, ನಾನು ಅರ್ಪಿತಾ ತೀಲ್. ನಾನು ಪೋಸ್ಟ್ಪಾರ್ಟಮ್ ಫೇಸ್ನ ಗೋತ್ರು ಆದಾಗ ನನಗೆ ಗೊತ್ತಾಗಿದ್ದು ಯಾಕೆ ಸುಮಾರು ಜನ ಈ ಫೇಸಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ ಅಂತ. ದೇರ್ ಈಸ್ ಎ ಹೈ ಚಾನ್ಸಸ್ ಆಫ್ ಇಟ್. ಸೊ ಪ್ರೆಗ್ನೆನ್ಸಿಲಿ ಆ ಹಾರ್ಮೋನ್ 10ನಲ್ಲಿದ್ದರೆ ಆಫ್ಟರ್ ಬರ್ತ್ ಇಮ್ಮಿಡಿಯೇಟ್ಲಿ 1ಗೆ ಬಂದಿರುತ್ತೆ. ಸೊ ಎಮೋಷ್ನಲಿ ತುಂಬ ವೀಕ್ ಆಗೋಗ್ಬಿಡ್ತೀವಿ. ಬೇಸಿಕಲಿ ಯಾರಾದರೂ ಮಾತಾಡ್ಸಿದ್ರು ಅಳು ಬರುತ್ತೆ, ಮಾತಾಡ್ಸ್ಲಿಲ್ಲ ಅಂದರೂ ಅಳು ಬರುತ್ತೆ, ಕೇರ್ ಮಾಡಿದ್ರು ಅಳು ಬರುತ್ತೆ, ಕೇರ್ ಮಾಡಲಿಲ್ಲ ಅಂದರೂ ಅಳು ಬರುತ್ತೆ, ಬೇಬಿ ಯಾಕೆ ದೊಡ್ಡವನು ಆಗ್ತಿದ್ದಾನೆ ಅಂತ ಅಳು ಬರುತ್ತೆ, ಅಯ್ಯೋ ಯಾಕೆ ದೊಡ್ಡವನು ಆಗ್ತಾ ಇಲ್ವಲ್ಲ ಅಂತ ಅಳು ಬರುತ್ತೆ. ಎಲ್ಲರೂ ಅವರ ಲೈಫ್ನ ಖುಷಿಯಾಗಿ ಆರಾಮಾಗಿ ಓಡಾಡಿಕೊಂಡು ಅವರ ಲೈಫ್ನ ನಾರ್ಮಲಾಗಿ ಲೀಡ್ ಮಾಡ್ತಿದ್ರೆ ಯು ಫೀಲ್ ಲೈಕ್ ಯು ಆರ್ ಸ್ಟಕ್ ಅಟ್ ಒನ್ ಸಿಂಗಲ್ ಪಾಯಿಂಟ್ ಆ್ಯಂಡ್ ನೀವು ಹೌಸ್ ಅರೆಸ್ಟ್ ಆಗಿಬಿಟ್ಟಿದ್ದೀರಾ, ಯು ಕಾಂಟ್ ಡೂ ಎನಿಥಿಂಗ್ ಅನ್ನೋ ಥರ ಫೀಲ್ ಬರುತ್ತೆ. ನಾನು ಮಿರರಲ್ಲಿ ನೋಡಿಕೊಂಡಾಗ ಕಂಪ್ಲೀಟ್ ಅಪಿಯರೆನ್ಸಲ್ಲಿ ಚೇಂಜಸ್, ಇದು ನಾನೇನಾ ಅನ್ನೋ ಅಷ್ಟು. ನ್ಯೂ ಐಡೆಂಟಿಟಿ ಮಾಮ್ ಅಂತ ಹಳೆ ಅರ್ಪಿತಾ ಅಂತೂ ಕಳೆದು ಹೋಗೇ ಬಿಟ್ಟಿದ್ದಾಳೆ. ಹಳೆ ಬಟ್ಟೆಗಳಂತೂ ಯಾವುದೂ ಆಗೋದೇ ಇಲ್ಲ. ಸೊ ಈ ಡ್ಯೂರಿಂಗ್ ದಿಸ್ ಪೀರಿಯಡ್ ನನಗೆ ಅನಿಸಿದ್ದು ನಾನು ಆಚೆ ಹೋಗಬೇಕು, ಸ್ವಲ್ಪ ಗಾಳಿ ಕುಡಿಬೇಕು, ಸ್ವಲ್ಪ ನಾರ್ಮಲಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ. ಬಟ್ ಐ ವಾಸಂಟ್ ಅಲೌಡ್ ಟು ಡೂ ದಟ್ ಟಿಲ್ 3 months. ನಾನು ಕೇಳಿದ್ದೀನಿ ಕೆಲವೊಬ್ಬರಿಗೆ ಇವನ್ ಆ ರೂಮಿಂದ ಹೊರಗೆ ಬಿಡೋದಕ್ಕೂ ಬಿಡಲ್ಲ. ಟ್ರೂ, ಮಗುನ ಸಾಕೋದು ತುಂಬ ಕಷ್ಟ, ಬಟ್ ಇಷ್ಟೊಂದು ಕಷ್ಟ ಅಂತಲೂ ನನಗೆ ಗೊತ್ತಿರಲಿಲ್ಲ. ಇನಿಷಿಯಲಿ ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಾಗಿ ಬಂದಾಗ ಐ ಡೋಂಟ್ ಥಿಂಕ್ ಸೊ ನಾನು ನನ್ನ ಬೇಬಿ ಜೊತೆ ಅಷ್ಟೊಂದು ಕನೆಕ್ಟ್ ಆಗಿದ್ದೆ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಡೂಯಿಂಗ್ ಈಸ್ ಜಸ್ಟ್ ಬರ್ಪ್, ಫೀಡ್, ಮಲಗಿಸು, ಎದ್ದೊಳ್ಸು 2 hours ಒನ್ಸ್, ಇದನ್ನೇ ಕಂಟಿನ್ಯೂಸ್ ಲೂಪಲ್ಲಿ ಮಾಡ್ತಿದ್ದೆ. ಆ್ಯಂಡ್ ಹಾನೆಸ್ಟ್ಲಿ ಐ ವಾಸ್ ಸೋ ಟಯರ್ಡ್ ಬೈ ಎಂಡ್ ಆಫ್ ದಿ ಡೇ. ಎವ್ರಿ ಸಿಂಗಲ್ ಡೇ ಐ ಯೂಸ್ ಟು ಫೀಲ್ ಫೀವರಿಶ್. ಈ ಸಪೋರ್ಟ್ ತುಂಬಾ ಇರುತ್ತೆ, ಬಟ್ ನೋಬಡಿ ಕ್ಯಾನ್ ರೀಪ್ಲೇಸ್ ಯು. ಯು ಹ್ಯಾವ್ ಟು ಬಿ ದೇರ್ ಪ್ರೆಸೆಂಟ್ ಫಿಸಿಕಲಿ, ಎಮೋಷ್ನಲಿ 24/7 ಫಾರ್ ಯುವರ್ ಬೇಬಿ. ಏನೇ ಆದ್ರೂ ಕೊನೆಗೆ ಬೇಬಿ ಒಂದು ಸ್ಮೈಲ್ ಮಾಡಿದ್ರೆ ಅಲ್ಲಿ ಸಿಗೋ ಖುಷಿನೇ ಬೇರೆ. ಯಾರ ಹತ್ರನೂ ಸಮಾಧಾನ ಆಗ್ತಿಲ್ದಿರೋ ಬೇಬಿ ನಿಮ್ಮ ತೋಳಿಗೆ ಬಂದಿದ ತಕ್ಷಣ ಸೆಕ್ಯೂರ್ಡ್ ಫೀಲ್ ಆಗಿ ಸೈಲೆಂಟ್ ಆಗುತ್ತಲ್ಲ, ಆಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಐ ಥಿಂಕ್ ಇಟ್ಸ್ ಹೈ ಟೈಮ್ ನಾನು ಹಳೆ ಅರ್ಪಿತನ ಹುಡ್ಕೋ ಬದಲು ಅದು, ಯಾಕಂದರೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಲೆಟ್ಸ್ ಎಂಬ್ರೇಸ್ ದ ನ್ಯೂ ಜರ್ನಿ ಬಿಕಾಸ್ ಆಲ್ ವಿ ನೀಡ್ ಈಸ್ ಲವ್ ಫ್ರಮ್ ಅಸ್ ಟು ಅವರ್ ಬೇಬಿ. ಬೆಳಗ್ಗೆ ಎದ್ದು ಕುಂಬಳಕಾಯಿ ಡಿಟಾಕ್ಸ್ ಜ್ಯೂಸ್ನ ಕುಡಿದು ಮೆಂತೆ ಅಂಟಿನ ಉಂಡೆ ತಿಂದು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತಿಲ್ಕರ್. ಬಾಯ್.